ನಮಸ್ಕಾರ, ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ್. ಸದ್ಯ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗ್ತಾ ಇರುವಂತದ್ದು ಒಂದು ಕಡೆ ಒಂದಷ್ಟು ಮಂದಿಗೆ ಖುಷಿಯನ್ನು ತಂದುಕೊಂಡಿದ್ರೆ, ಮತ್ತೊಂದು ಕಡೆ ಒಂದಷ್ಟು ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಸಿಗದ ಹಿನ್ನೆಲೆಯಲ್ಲಿ ಆಕ್ರೋಶ ಹೊರಹಾಗ್ತಾ ಇರುವಂತದ್ದು. ಇನ್ನು ಮಾಜಿ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರ ತವರೂರು ಮೈಸೂರಿನಲ್ಲೂ ಕೂಡ ಆಕ್ರೋಶ ಭುಗಿಲೆದ್ದಿರುವಂತದ್ದು. ಹಿಂದೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಮೂರು ಜನ ಮಂತ್ರಿಗಳು ಮೈಸೂರಿಂದ ಆಗಿದ್ರು. ಆದ್ರೆ ಇದೀಗ ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ಹೊರತುಪಡಿಸಿ ಇನ್ಯಾರಿಗೂ ಸಹ ಮೈಸೂರಿನಿಂದ ಸಚಿವ ಸ್ಥಾನ ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಆಸೆ ಹಾಗೂ ಒಂದು ರೀತಿಯ ವಿಶ್ವಾಸದಲ್ಲಿದ್ದಂತಹ ತನ್ವೀರ್ ಸೇಠ್ಗೆ ಶಾಕ್ ಎದುರಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇಂದು ತನ್ವೀರ್ ಸೇಠ್ ಆ ಪಕ್ಷದ ವಿರುದ್ಧ ಹಾಗೂ ಹೈಕಮಾಂಡ್ ವಿರುದ್ಧ ಒಂದು ರೀತಿಯಲ್ಲಿ ಅಸಮಾಧಾನವನ್ನು ಕೂಡ ಹೊರಹಾಕಿರುವಂತದ್ದು. ನನಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಭಾವಿಸಿದ್ದೆ, ಆದ್ರೆ ಇದರಲ್ಲಿ ಕಾಣದ ಕೈಗಳು ಕೆಲಸ ಮಾಡಿದಿರೋದು ಗೊತ್ತಾಗ್ತಾ ಇದೆ. ನನಗೆ ಯಾರು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಯೂ ಸಹ ಇದೆ. ಆದ್ರೆ ನಾನೀಗ ಮಾತನಾಡೋದಿಲ್ಲ, ಎಲ್ಲದ್ರ ಬಗ್ಗೆಯೂ ಕೂಡ ಮುಂದಿನ ದಿನಗಳಲ್ಲಿ ಮಾತನಾಡ್ತೇನೆ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದ್ರೆ, ಮತ್ತೊಂದು ಕಡೆಯಾಗಿ ಅವರ ಅಭಿಮಾನಿಗಳಿಂದ ಅವರ ಮನೆ ಮುಂದೆ ಒಂದು ರೀತಿಯಲ್ಲಿ ದೊಡ್ಡ ಡ್ರಾಮಾವನ್ನು ಕೂಡ ಮಾಡಿದ್ರು. ಅಲ್ಲದೆ ಪ್ರತಿಭಟನೆಯ ಬಿಸಿಯನ್ನು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆ ಮುಖಾಂತರವಾಗಿ ರವಾನಿಸಿರುವಂತದ್ದು. ಬೆಳಗ್ಗೆ 11 ಗಂಟೆ ವೇಳೆಗೆ ಶಾಸಕ ತನ್ವೀರ್ ಸೇಠ್ ಮನೆ ಮುಂದೆ ಜಮಾಯಿಸಿದಂತಹ ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆಯನ್ನ ಕೊಡಿ, ಎನ್ಆರ್ ಕ್ಷೇತ್ರದಿಂದ ನಾವು ಕಾಂಗ್ರೆಸ್ಗೆ ಒಳ್ಳೆ ತಕ್ಕ ಪಾಠವನ್ನ ಕಲಿಸ್ತೇವೆ ಅಂತೇಳಿ ಶಾಸಕ ತನ್ವೀರ್ ಸೇಠ್ ಹಿಂದೆ ಓಡಾಡುತ್ತಿದ್ರು. ಜೊತೆಗೆ ಒಂದಷ್ಟು ಪ್ರತಿಭಟನೆ ಆಕ್ರೋಶದ ನುಡಿಗಳನ್ನು ಕೂಡ ಆಡಿದ್ರು. ಈ ವೇಳೆ ಓರ್ವ ಅಭಿಮಾನಿ ಶಾಸಕ ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಬೇಸರವನ್ನ ಹೊರಹಾಕಿದ್ರು. ಓರ್ವ ಅಭಿಮಾನಿ ಸ್ಥಳೀಯ ಖಾಸಗಿ ಆಸ್ಪತ್ರೆಗೂ ಕೂಡ ಸೇರಿಸಲಾಗಿರುವಂತದ್ದು. ಮತ್ತೊಂದು ಕಡೆ ಅವರ ಅಭಿಮಾನಿಗಳು ಅಷ್ಟಕ್ಕೇನೆ ನಿಲ್ಲಿಲ್ಲ, ಮನೆಯ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ರು, ಧಿಕ್ಕಾರವನ್ನ ಕೂಗಿದ್ರು. ಅಲ್ಲದೆ ಮೈಸೂರಿನ ಮಣಿಪಾಲ್ ವೃತ್ತ ಏನಿದೆ, ಬೆಂಗಳೂರು ಮೈಸೂರು ಹೈವೇ, ಆ ರಸ್ತೆಯನ್ನ ತಡೆದು ಪ್ರತಿಭಟನೆಯನ್ನ ನಡೆಸುವ ಮುಖಾಂತರ ಸಿಎಂ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು, ಹೈಕಮಾಂಡ್, ಕಾಂಗ್ರೆಸ್ ಪಕ್ಷದ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು. ಸಚಿವ ಸ್ಥಾನವನ್ನ ಕೊಡಲೇಬೇಕು, ಇದರಿಂದ ಯಾರ ಷಡ್ಯಂತ್ರವಿದೆ ನಮ್ಗೆಲ್ಲವೂ ಕೂಡ ಗೊತ್ತು, ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸ್ತೇವೆ ಅಂತ ಹೇಳಿ ಧಿಕ್ಕಾರಗಳನ್ನು ಕೂಡ ಕೂಗಿದ್ರು. ಮತ್ತೊಂದು ಕಡೆ ವಿಷವನ್ನ ಕುಡಿದಿದ್ದಂತ ಅಭಿಮಾನಿಯನ್ನ ಆಸ್ಪತ್ರೆಯಲ್ಲಿ ಶಾಸಕ ತನ್ವೀರ್ ಸೇಠ್ ಭೇಟಿ ಮಾಡಿದ್ರು, ಕುಟುಂಬಸ್ಥರಿಗೆ ಸಮಾಧಾನ ಹೇಳಿದ್ರು. ಅಲ್ಲದೆ ಒಂದು ಮಾರ್ಮಿಕ ನುಡಿಯನ್ನು ಸಹ ಆಡಿದ್ರು. ಯಾರಿಂದ ನನಗೆ ಸಚಿವ ಸ್ಥಾನ ತಪ್ಪಿದೆ, ಯಾಕಂತ ಹೇಳಿದ್ರೆ ಪಕ್ಷದ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಂತಹ ಒಂದಷ್ಟು ಮಂದಿಗೆ ಸಚಿವ ಸ್ಥಾನ ಸಿಕ್ಕಿದೆ, ಆದ್ರೆ ನನಗೆ ಸಿಕ್ಕಿಲ್ಲ. ಅಂದ್ರೆ ಪರೋಕ್ಷವಾಗಿ ಜಮೀರ್ ಅಹಮದ್ ಸಿಗೋದಿಲ್ಲ ಅಂತ ಇತ್ತು, ಪಕ್ಷದ ವಿರುದ್ಧ ಒಂದಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಅಂತ ಇತ್ತು, ಅವ್ರಿಗೆಲ್ಲವೂ ಕೂಡ ಸಿಕ್ಕಿದೆ, ನಮ್ಮ ಸಾಹೇಬ್ಗೆ ಸಿಕ್ಕಿಲ್ಲ ಅಂತ ಹೇಳಿ ಅವರ ಅಭಿಮಾನಿಗಳು ಆಕ್ರೋಶವನ್ನು ಹೊರಹಾಕಿದ್ರು. ನಮಗೆ ಸಾಕಷ್ಟು ನೋವಾಗಿದೆ, ಅಭಿಮಾನಿಗಳಿಗೆ ಇನ್ನೂ ನೋವಾಗಿದೆ. ಒಬ್ರು ಅಭಿಮಾನಿ ಈಗ ಅದನ್ನೇ ನನ್ನ ಕಾರ್ಯಕರ್ತ ತಬ್ರೇಜ್ ಅವರ ಸ್ಥಿತಿ ಪ್ರಾಣಾಪಾಯದಿಂದ ದೂರ ಇದ್ದಾರೆ, ಚಿಕಿತ್ಸೆ ಪಡ್ಕೋತಾ ಇದ್ದಾರೆ. ವೈದ್ಯರು ಅವನು ತೆಗೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಿದ್ರೂ ಕೂಡ ಇನ್ನೂ ಚಿಂತಾಜನಕವಾದಂಥ ಪರಿಸ್ಥಿತಿ ಇದೆ. ಸಾಂತ್ವನ ಹೇಳಕ್ಕೆ ನಾನು ಬಂದಿದ್ದೇನೆ, ಅವರ ಕುಟುಂಬನೂ ಬಂದಿದೆ. ನನಗೆ ನನ್ನ ಆಸ್ತಿ ನನ್ನ ಕಾರ್ಯಕರ್ತರು, ಅವ್ರಿಗಾಗಿರುವಂಥ ನೋವನ್ನು ನಾನು ಸಹಿಸ್ಕೊಳ್ಳುವಂಥದ್ದು ಸ್ವಲ್ಪ ಕಷ್ಟ, ಜೀರ್ಣ ಮಾಡ್ಕೊಳ್ಳುವಂಥದ್ದು. ಅದು ಹೊರತುಪಡಿಸಿ ನಡೆದಿರುವಂಥ ವಿದ್ಯಮಾನಗಳನ್ನ ನಾನು ವಿಶ್ಲೇಷಣೆ ಮಾಡಿ ನಂತರ ಮಾತಾಡ್ತೀನಿ ಅಂತ ಹೇಳಿದ್ದೇನೆ. ನನ್ನ ಕಾರ್ಯಕರ್ತರ ಭಾವನೆಗಳಿಗೆ ಸ್ಪಂದಿಸುವಂತ ಕೆಲಸ ನಾನು ಮಾಡ್ತೇನೆ. ತನ್ವೀರ್ ಸೇಠ್ ಅವರು ಯಾರು ಎಷ್ಟೇ ರೆಬಲ್ ಆದ್ರೂ ಕೂಡ ಪಕ್ಷನಿಷ್ಠ ಮೈಸೂರಲ್ಲಿ ಯಾರು ತನ್ವೀರ್ ಸೇಠ್ ಕುಟುಂಬ ಪಕ್ಷನಿಷ್ಠೆ ಮತ್ತು ಪಕ್ಷದ ಮೇಲೆ ಅಪಾರವಾದಂಥ ನಂಬಿಕೆ ನನಗೆ ನೋವು ತಂದಿದೆ. ಅದನ್ನು ಸಾರಿ ಹೇಳ್ತಾ ಇದ್ದೀನಿ. ನಾನು ಸಂತೋಷದಲ್ಲಿಲ್ಲ, ಅದಕ್ಕಿಂತ ಹೆಚ್ಚಾಗಿ ನನ್ನ ಕಾರ್ಯಕರ್ತರ ವಿಚಾರದಲ್ಲಿ ಅದು ನನಗೆ ಇನ್ನೂ ಹೆಚ್ಚಿನ ನೋವುಂಟು. ನಾನು ಬರುವಂಥ ದಿನಗಳಲ್ಲಿ ನನ್ನ ಕಾರ್ಯಕರ್ತರ ಸಮಾಲೋಚನೆ ಮಾಡಿ ನನ್ನ ಭಾವನೆಗಳನ್ನ ಮಾಧ್ಯಮದ ಜೊತೆ ಹಂಚ್ಕೊಳ್ತೀನಿ. ಕಳೆದ ಬಾರಿ 3 ಜನ ಸಚಿವರಿದ್ರು ಸರ್, ಈ ಬಾರಿ ತನ್ವೀರ್ ಸೇಠ್ ಅವ್ರು ಸಿಕ್ಕೇ ಸಿಗುತ್ತೆ ಅಂತ ಕೊನೆ ಕ್ಷಣವರೆಗೂ ಎಲ್ಲವೂ ಕೂಡ ಹೇಳಿದ್ರು, ಅದು ಅಂತಿಮ ಅಂತ ಕೂಡ ಎಲ್ಲ ಯಾಕೆ ಕೈ ತಪ್ಪಿತು ಅಂತ ಸರ್? ಇಲ್ಲ, ನಾನು ಅದನ್ನು ವಿಶ್ಲೇಷಣೆ ಇವತ್ತು ಮಾಡಲ್ಲ. ಸಿಗ್ಬೇಕಾಗಿತ್ತು, ಸಿಕ್ಕಿಲ್ಲ. ಕಾಣದ ಕೈಗಳು ಕೆಲಸ ಮಾಡ್ತಾ ಇದಾವೆ ಸರ್. ಯಾವ ಕೈ ಅಂತ ಆಮೇಲೆ ಮಾತಾಡೋಣ. ಈಗ ಯಾರ ವಿಚಾರವನ್ನು ನಾನು ಮಾತಾಡೋದು. ಎಲ್ಲೋ ಒಂದು ಕಡೆ ಅವರ ಅಭಿಮಾನಿಗಳು ಅಂದ್ರೆ ಸಿಎಂ ಡಿ ಕೆ ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇರುವಂತದ್ದು. ಶಾಸಕ ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ಕೈ ತಪ್ಪಿರೋದಕ್ಕೆ ನೇರ ಹೊಣೆ ಸಿದ್ದರಾಮಯ್ಯನವರು ಅಂತ ಒಂದಷ್ಟು ಮಂದಿ ಅಭಿಮಾನಿಗಳು ಹೇಳ್ತಾ ಇದ್ರೆ, ಮತ್ತೊಂದಷ್ಟು ಮಂದಿ ಡಿ ಕೆ ಶಿವಕುಮಾರ್ ಅವರ ಅನುಯಾಯಿಯಾಗಿದ್ರು ತನ್ವೀರ್ ಸೇಠ್ ಅವರು, ಅವರಿಗೆ ಸಚಿವ ಸ್ಥಾನ ಸಿಗಬೇಕಿತ್ತು, ಯಾಕಾಗಿ ಕೊಟ್ಟಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಬೇಕು ಅಂತೇಳಿ
ಪ್ರತಿಭಟನೆಯ ಮೂಲಕ ಏನು ಸರ್ಕಾರಕ್ಕೆ ಮೆಸೇಜ್ ಅನ್ನ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಮೈಸೂರಿನ ಎನ್ಆರ್ ಕ್ಷೇತ್ರದಲ್ಲಿ ಇಂದು ಬೆಳಿಗ್ಗೆ ಒಂದು ದೊಡ್ಡ ಪ್ರತಿಭಟನೆ ಆಯಿತು. ಓರ್ವ ಅಭಿಮಾನಿ ವಿಷಯವನ್ನು ಕುಡಿದ್ರು. ತನ್ವೀರ್ ಸೇಠ್ ಸಹ ಕಣ್ಣೀರನ್ನ ಹಾಕಿದ್ರು. ಈ ಏನು ಹೈಕಮಾಂಡ್ ಬಿಟ್ಟಂತಹ ಸಚಿವ ಸ್ಥಾನದ ಪಟ್ಟಿ ಏನಿದೆ ಇದು ಆಶಾದಾಯಕವಾಗಿಲ್ಲ, ನಿರಾಶಾದಾಯಕವಾಗಿದೆ. ಇದರಲ್ಲಿ ಎಲ್ಲೋ ಒಂದು ಕಡೆ ಪಕ್ಷ ನಿಷ್ಠೆಯನ್ನ ಮೆರೆದವ್ರಿಗಿಂತ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾದವ್ರಿಗೇನೆ ಪಕ್ಷ ಮನ್ನಣೆ ಕೊಟ್ಟಿದೆ, ಮಣೆ ಹಾಕಿದೆ ಅನ್ನುವಂಥದ್ದನ್ನ ಬೇಸರದಿಂದ ಆಕ್ರೋಶದಿಂದ ಹೇಳಿರುವಂತದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.